ವಿಜಯಪುರ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಶಾಖೆ ಮತ್ತು ಮಹಿಳಾ ವಿಭಾಗದ ಇವರ ಸಹಯೋಗದಲ್ಲಿ ಇಂದು 69ನೇ ಬೌದ್ಧ ಧಮ್ಮು ದೀಕ್ಷಾ ಮಹೋತ್ಸವ ಹಾಗೂ ಅಶೋಕ ವಿಜಯದಶಮಿ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಶೋಕ ವಿಜಯದಶಮಿ ಧಮ್ಮು ವಿಜಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗವು ಇದೇ ತಿಂಗಳ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಜನಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟರು ಧರ್ಮದ ಕಾಲಂನಲ್ಲಿ ಬೌದ್ಧರು ಎಂದು ಬರೆಸಬೇಕು ಎಂದು ಆಯು ಮಹೇಶ್ ಖ್ಯಾತನ ಸಂಯೋಜಕರು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ವಿಜಯಪುರ ತಿಳಿಸಿದರು. ಈ ಅವಕಾಶವನ್ನ ಈ ಧರ್ಮ ಕಾಲಂನಲ್ಲಿ ಬೌದ್ಧ ಅಂತ ಹೇಳ್ಕೊಂಡ್ಬಿಟ್ಟು ಪರಿಶಿಷ್ಟ ಜಾತಿಯ ಎಲ್ಲ ಜನರು ಬರೆದು ನವೆಂಬರ್ 15ರಂದು 1990ರ ಆದೇಶದಲ್ಲಿ ಸ್ಪಷ್ಟವಾಗಿ ದೃಢೀಕರಿಸಿದ್ದಾರೆ. ಇಲ್ಲಿಯವರೆಗೆ ನಮಗೆ ಸಿಗಬೇಕಾದಂತಹ ಬೌದ್ಧರು ಅಂತ ಹೇಳಿ ಬರೆದ ನಂತರ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಸೌಲಭ್ಯಕ್ಕೆ ನಮ್ಮ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಎಲ್ಲ ನಮ್ಮ ಹಿರಿಯರು ಎಲ್ಲ ಸಮೀಕ್ಷೆಯಲ್ಲಿ ನಮ್ಮ ಗಣಕೀಕೃತ ಏನ್ ಸರ್ವೆ ಮಾಡ್ತಾ ಇದ್ದೀರಿ ಆ ಸರ್ವೆಯಲ್ಲಿ ನಮ್ಮ ಬೌದ್ಧ ಧರ್ಮ ಬರಬೇಕು ಅನ್ನುವಂತ ವಿಚಾರಕ್ಕೆ ಸಂಗೋ ಮೇ ಶರಣಂ ವರಂ ಏತೇನ ಸಜ್ಜವಜ್ಜೇನ ಓತು ಮೇ ಜಯ ಮಂಗಲಂ ಓತು ಮೇ ಜಯ ಮಂಗಲಂ ಓತು ಮೇ ಜಯ ಮಂಗಲಂ. महाकारुणिक तथागत भगवान गौतम बुद्ध की जय. महाकारुणिक तथागत भगवान गौतम बुद्ध की जय. महाकारुणिक तथागत भगवान गौतम बुद्ध की जय. परम पूज्य बोध सत्व डॉक्टर बाबा साहब अंबेडकर की जय. परम पूज्य बोध सत्व डॉक्टर बाबा साहब अंबेडकर की जय. बौद्ध ದಾಖಲಾತಿ ಆಂದೋಲನಕ್ಕೆ ಜಯವಾಗಲಿ. ಬೌದ್ಧ ದಾಖಲಾತಿ ಆಂದೋಲನಕ್ಕೆ ಜೈ ಭೀಮ್, ನಮೋ ಬುದ್ಧಾಯ. ಈ ಬಿಜಾಪುರ ಜಿಲ್ಲೆ ಅಖಿಲ ಕರ್ನಾಟಕ ಬೌದ್ಧ ಆಂದೋಲನ ಸಮಿತಿ ಮತ್ತು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಕರೆದ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಅಭಿನಂದಿಸ್ತಾ ಈ ದೇಶದ ಈ ಸಮಸ್ತ ನಾಗರಿಕರಿಗೆ 69ನೆಯ ಧಮ್ಮಚಕ್ರ ಪರಿವರ್ತನೆಯ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ದೇಶ ಬಾಬಾ ಸಾಹೇಬರು ಈ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧಮಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಏನಿದೆಯಲ್ಲ ಆ ವ್ಯವಸ್ಥೆ ಬದಲಾವಣೆಗಾಗಿ ತಮ್ಮ ಜೀವನ ಪೂರ್ತಿ ಪ್ರಯತ್ನ ಪಟ್ಟು ಈ ವ್ಯವಸ್ಥೆ ಅಂದ್ರೆ ಈ ವೈದಿಕ ವ್ಯವಸ್ಥೆ ಈ ಮನುಷ್ಯರ ನಡುವೆ ಇರತಕ್ಕಂಥ ಅಂತರವನ್ನು ಅವರು ಅದು ನೀಗಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಬಾಬಾ ಸಾಹೇಬರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಹಿಂದೂ ಆಗಿ ಸಾಯಲಾರೆ ಅಂತ ಹೇಳಿ 1935ರಲ್ಲಿ ಒಂದು ಡಿಕ್ಲೇರ್ ಮಾಡಿ 1956 ಅಕ್ಟೋಬರ್ 14ರಂದು ಅವರು ಬೌದ್ಧ ಧರ್ಮಕ್ಕೆ ಮರಳ್ತಾರೆ. ಮರಳಿದ ನಂತರ ಅದಕ್ಕೆ ಬಾಬಾ ಸಾಹೇಬರು ಒಂದು ಕಲ್ಪನೆ ಒಂದು 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 ವಿಷನ್ ಇದೆ ಅವರಿಗೆ. ಏನಂದರೆ ನನ್ನ ಜನ ಎಲ್ಲ ಸರ್ವತ್ಯಾಗವನ್ನು ಮಾಡ್ತಾರೆ, ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ. ಹಾಗಾಗಿ ಅವರ ಒಂದು ವಿಷನನ್ನು ನಾವು ಅದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈಗ ನಡೀತಕ್ಕಂಥ ಒಂದು 22 ಸೆಪ್ಟೆಂಬರಿಂದ ಏನು ನಡೀತಾ ಇದೆ ಈ ಜನಸಂಖ್ಯೆ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ 2 ವಿಷಯಗಳಿದೆ. ಒಂದು ಧರ್ಮದ ಕಾಲಮ್ನಲ್ಲಿ ಬುದ್ಧಿಸ್ಟ್ ಅಂತ ಬರೆದು, ಮತ್ತು ಜಾತಿ ಕಾಲಮ್ನಲ್ಲಿ ಬುದ್ಧಿಸ್ಟ್ ಅಂತ ಬರೆದು, ಮತ್ತು ಉಪಜಾತಿ ಕಾಲಮ್ನಲ್ಲಿ ಬುದ್ಧಿಸ್ಟ್ ಅಂತ ಬರೆದಾಗ ಅವರು 2 ವೇಗೆ ಹೋಗ್ತಾರೆ, ಅವರು ಪ್ಯೂರ್ ಆಗಿ ಬುದ್ಧಿಸ್ಟ್ ಆಗ್ತಾರೆ. ಇನ್ನೊಂದು ವಿಷಯ ಇದೆ, ಏನಂದರೆ ಈ ದಲಿತ ಹಿಂದುಳಿದ ಜನ ಇನ್ನೂ ನಮಗೆ ಸಂವಿಧಾನದ ಸವಲತ್ತುಗಳನ್ನು ಸಿಕ್ಕಿಲ್ಲ, ಇನ್ನೂ ನಾವು ಅದರಲ್ಲಿ ಸವಲತ್ತುಗಳು ನಮ್ಗೆ ಬೇಕಾಗಿದೆ ಅನ್ನೋವರು ಧರ್ಮದ ಕಾಲಮ್ನಲ್ಲಿ ಬುದ್ಧಿಸ್ಟ್ ಅಂತ ಬರೆಸಿ, ಜಾತಿ ಕಾಲಮ್ನಲ್ಲಿ ಪರಿಶಿಷ್ಟ ಅಂತ ಬರೆಸಿ, ಈ ಒಂದು ಉಪಜಾತಿ ಕಾಲಮ್ನಲ್ಲಿ ವಲಯ ಮಾದಿಗ ಒಂದು 101 ಜಾತಿಗಳು ಅವುಗಳನ್ನೆಲ್ಲ ತಾವು ಬರೆಸಿದರೆ ಈ ಸಂವಿಧಾನಿಕ ಸೌಲಭ್ಯಗಳೇನಿದೆಯಲ್ಲ ರಿಸರ್ವೇಷನ್ ಅದು ತಮ್ಮೆಲ್ಲರಿಗೂ ಆ ಒಂದು ರಿಸರ್ವೇಷನ್ ಸೌಲಭ್ಯನ ಮುಂದುವರಿತದೆ ಅಂತ ಮಾತನ್ನ ಹೇಳ್ತಾ
ಈಗಾಗಲೇ ಹೇಳಿದ ಹಾಗೆ ಕೆಲವರು ಈ ಈ ರಾಜಕಾರಣಿಗಳು ಮತ್ತು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಂಡು ಸಹ ಅವರು ಇನ್ನೂ ಹಿಂದೂ ಧರ್ಮ ಅಥವಾ ಅದರಿಂದ ಹೊರಗೆ ಬರದೇ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ಈ ಹೊಲೆಯ ಮಾದಿಗ ಎಲ್ಲ ಜಾತಿಗಳಲ್ಲಿ ಬಾಬಾ ಸಾಹೇಬರು ಬುದ್ಧರ ಅನುಯಾಯಿಗಳಿದ್ದಾರೆ. ನಾವು ಹೊಲೆಯ ಒಂದೇ ಜಾತಿ ಅಲ್ಲ, ಎಲ್ಲ 101 ಜಾತಿಗಳು ಸಹ ಬುದ್ಧಿಸ್ಟ್ ಅಂತ ಪರಿಸಿ ಈ ಒಂದು ಜಾತಿ ಧರ್ಮ ಜಾತಿ ಕಾಲಮಿನಲ್ಲಿ ಬುದ್ಧ SC ಮತ್ತು 101 ಜಾತಿಗಳನ್ನ ಬರೆಸೋದ್ರ ಮುಖಾಂತರ ಈ ಬೌದ್ಧ ಆಂದೋಲನವನ್ನ ಬಾಬಾ ಸಾಹೇಬರ ಒಂದು ಆಶೆಯನ್ನ ಪೂರೈಸಬೇಕಂತ ಹೇಳ್ತಾ ಬುದ್ಧ ಭಾರತ ಪ್ರಬುದ್ಧ ಭಾರತ ಮಾಡಬೇಕು ಅಂತ ಹೇಳ್ತಾ ತಮ್ಮನ್ನೆಲ್ಲರನ್ನ ಮತ್ತೊಮ್ಮೆ ಅಭಿನಂದನಿಸ್ತಾ ಜೈ ಭೀಮ್ ವಂದನೆಗಳು. ನಾನು ಬಸವರಾಜ್ ಹೋಳ್ಕರ್ BSI ಸ್ಟೇಟ್ ಸೆಕ್ರೆಟರಿ ಮತ್ತು ಬಿಜಾಪುರ ಅಖಿಲ ಕರ್ನಾಟಕ ಬುದ್ಧಿಸ್ಟ್ ಆಂದೋಲನದ नत्ति मे शरणं गय्य संगो मे शरणं वरं एतेन सज्जवज्जेन ओतु मे जय मंगलम् ओतु मे जय मंगलम् ओतु मे जय मंगलम्। महाकारुणिक तथागत भगवान गौतम बुद्ध की जय। महाकारुणिक तथागत भगवान गौतम बुद्ध की जय। महाकारुणिक तथागत भगवान गौतम बुद्ध की जय। परम पूज्य बोध सत्व डॉक्टर बाबा साहब अम्बेडकर की जय। परम पूज्य बोध सत्व डॉक्टर बाबा साहब अम्बेडकर की जय। बौद्ध ದಾಖಲಾತಿ ಆಂದೋಲನಕ್ಕೆ ಜಯವಾಗಲಿ। ಬೌದ್ಧ ದಾಖಲಾತಿ ಆಂದೋಲನಕ್ಕೆ ಜಯವಾಗಲಿ। ನಮೋ ಬುದ್ಧಾಯ ಜೈ ಭೀಮ್। ಬೌದ್ಧ ಧಮ್ಮ ದೀಕ್ಷಾ ದಿನ ಹಾಗೂ ಅಶೋಕ ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೂ ತಿಳಿಸುತ್ತಾ, ಬಂಧುಗಳೇ, ಈ ಬುದ್ಧಿಸ್ಟ್ ಮೂವ್ಮೆಂಟ್ ಅನ್ನೋದೇನಿದೆ ಇದು ಡೆಮಾಕ್ರೆಟಿಕ್ ಮೂವ್ಮೆಂಟ್, ಪ್ರಜಾಪ್ರಭುತ್ವವನ್ನು ಆಂದೋಲನ ಆಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸಮುದಾಯಗಳು ಏನಿದೆ ಅಂತಂದ್ರೆ ಸಂವಿಧಾನದ ಅಡಿಯಲ್ಲಿ ನಾವು ಬಾಳಿ ಬದುಕ್ತಾ ಇದೀವಿ. ಬಾಬಾ ಸಾಹೇಬ್ ಅವರು ಕಂಡಂತ ಕನಸು ಏನಾಗಿತ್ತು ಅಂತಂದ್ರೆ ಈ ಭಾರತ ದೇಶವನ್ನ ಬೌದ್ಧಮಯವಾಗಿ ಮಾಡಬೇಕು. ಯಾಕೆ ಬೌದ್ಧಮಯವಾಗಿ ಮಾಡಬೇಕು ಅಂತಂದ್ರೆ ಭಾರತ ದೇಶದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ. 106,000 ಜಾತಿಗಳಾಗಿ ಒಡೆದು ಹೋಳಾಗಿರುವಂತ ಈ ಭಾರತ ದೇಶವನ್ನ ಒಂದು ಜಾತಿ ನಿರ್ಮೂಲನೆಯನ್ನ ಮಾಡಿ ಸಮಾನತೆಯ ಸಮಾಜವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು 1954 ಅಕ್ಟೋಬರ್ 14ರಂದು ಬುದ್ಧ ಧಮ್ಮವನ್ನ ಮರಳಿ ಹೋಗ್ತಾರೆ ನಾಗ್ಪುರದ ಒಂದು ದೀಕ್ಷಾ ಭೂಮಿಯಲ್ಲಿ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಎಲ್ಲ ಜನರಿಗೂ, ಬರೀ ಒಂದೇ ಸಮುದಾಯಕ್ಕೆ ನಾನು ಕೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಬುದ್ಧ ಧಮ್ಮಕ್ಕೆ ಬರಬೇಕು, ಮರಳಿ ಬರಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಇವತ್ತಿನ ಒಂದು ಜಾತಿ ಗಣತಿ ನಡೀತಾ ಇದೆ. ಹಿಂದುಳಿದ ಆಯೋಗ ಏನ್ ಮಾಡ್ತಾ ಇದೆ ಜಾತಿ ಗಣತಿ, ಅದರಲ್ಲಿ ಈ ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಅವು ಸಮಾನತೆ ತರಬೇಕು ಪ್ರಜಾಪ್ರಭುತ್ವದಲ್ಲಿ. ಅಂದ್ರೆ ಅವರು ಮೇಲ್ವರ್ಗದವ್ರು ಏನಿದಾರಲ್ಲ ಅಲ್ಲಿ ಸಮ ಬರಬೇಕು. ಅದಕ್ಕಾಗಿ ಮೀಸಲಾತಿ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲೇ ರೈಟ್ ಅಂತ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಈ ಒಂದು ಮೀಸಲಾತಿ ರಿಸರ್ವೇಶನ್ ರೈಟ್ ಏನಿದೆ ಅದು ನಾವು ಶೆಡ್ಯೂಲ್ ಕಾಸ್ಟ್ ಇದ್ರೂ ಕೂಡ ಬುದ್ಧಿಸಂಗೆ ಹೋದ್ರೆ ಅಲ್ಲಿ ನಮಗೆ ಸಿಗುವಂತ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಈ ಎಲ್ಲ ಹಕ್ಕುಗಳನ್ನ ಸಿಗಬೇಕು ಅಂತ ಹೇಳಿ 1990ಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೈಂಡ್ಮೆಂಟ್ ಅನ್ನ VP ಸಿಂಗ್ ಸರ್ಕಾರ ಮಾಡಿದೆ. ಸೊ ಈ ಸರ್ಕಾರದ ಒಂದು ಆಕ್ಟ್ ಅನ್ನ ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನ ಜಾರಿ ಮಾಡ್ಲಿಕ್ಕೆ ಹಿಂದು ಮುಂದು ಮೀನಾಮೇಷ ಅಂತಾರಲ್ಲ ಆ ತರ ನೋಡಿ ಅದನ್ನ ಜಾರಿಗೆ ತಂದಿಲ್ಲ. ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಜಾತಿ ಗಣತಿಯಲ್ಲಿ ನಾನು ಹಿಂದುಳಿದ ಸಮುದಾಯಗಳಿಗೆ ಕೇಳಿಕೊಳ್ಳುವುದೇನಂತಂದ್ರೆ, ಧಮ್ಮದ ಕಾಲಮದಲ್ಲಿ ಬೌದ್ಧ ಧಮ್ಮ ಅಂತ ಬರೆಸ್ರಿ, ಜಾತಿಯ ಕಾಲಮಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ರಿ, ಮತ್ತು ನಿಮ್ಮ ಉಪಜಾತಿಯಲ್ಲಿ ಏನಿದೆ ಅದರಲ್ಲಿ ನಿಮ್ಮ ಜಾತಿಗಳು ಏನಿದಾವೆ ಈ ಶೆಡ್ಯೂಲ್ ಕಾಸ್ಟ್ ನಲ್ಲಿ 101 ಜಾತಿಗಳಿದೆ, ಅದಕ್ಕೆ ನೀವು ಯಾವುದಕ್ಕೆ ಸಂಬಂಧಿಸಿದಿರಿ ಆ ಜಾತಿಯನ್ನ ನೀವು ಬರೆಸಬೇಕು ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ಮತ್ತು BSI ವಿಜಯಪುರ್
ಈ ವಿಂಗ್ ವತಿಯಿಂದ ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ಏಕೆಂದರೆ ಭಾರತ ಬೌದ್ಧಮಯ ಆಗಲಿಕ್ಕೆ ಇದು ಒಂದು ನಮ್ಮ ಮೊದಲ ಹೆಜ್ಜೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತೀನಿ. ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ನಮೋ ಬುದ್ಧಾಯ್, ಜೈ ಭೀಮ್. ನನ್ನ ಹೆಸರು ಅನ್ನಪೂರ್ಣ ಬೆಳ್ಳೆನವರ್, ವಿಜಯಪುರ BSI ವುಮೆನ್ ವಿಂಗ್ನ ವೈಸ್ ಪ್ರೆಸಿಡೆಂಟ್.